ಚಿತ್ರದುರ್ಗ ಜಿಲ್ಲೆಯ ಶ್ರೀ ರಾಘವೇಂದ್ರ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಘಟಿಕೋತ್ಸವವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಬಿಸಿ ಭಗವಾನ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ ನಾಗಸಮುದ್ರ, ಮಾದರ ಚೆನ್ನಯ್ಯ, ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ರ್ಯಾಂಕ್ ವಿಜೇತರಿಗೆ ಪದಕಗಳನ್ನು ವಿತರಿಸಲಾಯಿತು. ಬಳಿಕ ಪ್ರಹ್ಲಾದ್ ಜೋಶಿ, ಭಾರತವು ಭವಿಷ್ಯದಲ್ಲಿ ಜಗತ್ತಿನ ವೈದ್ಯಕೀಯ ಹಾಗೂ ವೈದ್ಯಕೀಯ ಪ್ರವಾಸೋದ್ಯಮ ನೆಲೆಯಾಗಿಯೂ ಹೊರಹೊಮ್ಮಲಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಸಂಶೋಧನೆಗಳ ಮೂಲಕ ವೈದ್ಯಕೀಯ ಜಗತ್ತಿನ ಎಲ್ಲ ವಿಭಾಗಗಳನ್ನು ಒಂದೇ ಸೂರಿನಡಿ ತಂದು ಅಭಿವೃದ್ಧಿಪಡಿಸಲಾಗುತ್ತಿದೆ. ದೇಶದ ಎಲ್ಲ ಏಮ್ಸ್ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ಆಯುರ್ವೇದ ವಿಭಾಗಗಳನ್ನು ತೆರೆಯಲಾಗಿದ್ದು, ಇದು ದೊಡ್ಡ ಪರಿವರ್ತನೆಗೆ ಕಾರಣವಾಗಿದೆ ಎಂದು ತಿಳಿಸಿದರು. ಸ್ವಲ್ಪ ಸಮಸ್ಯೆಗಳ ಶುರು ಆಗ್ತವೆ, ಅವಾಗ ತೊಂದರೆ ಆಯಿತು. ಆದರೆ ಇನ್ನೊಬ್ಬ ಸಂತನನ್ನ ಕರ್ಕೊಂಡ್ಬಂದು ಟ್ರಸ್ಟಿಗಳೇನು ಮಾದಾರ ಸ್ವಾಮೀಜಿಯವರನ್ನ ಇಲ್ಲಿ ಚೆನ್ನಯ್ಯ ಸ್ವಾಮೀಜಿಯವರನ್ನ ಕೂಡಿಸಿದ್ದಾರೆ. ಅದರಿಂದ ಒಂದು ಪರಿವರ್ತನೆ ಶುರು ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬಹುದು. ದೂರದರ್ಶನದೊಂದಿಗೆ ಮೊದಲ ರ್ಯಾಂಕ್ ಪಡೆದ ಪ್ರೇರಣಾ, ಮೊದಲ ರ್ಯಾಂಕ್ ಬಂದಿರುವುದು ಅತ್ಯಂತ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಆಯುರ್ವೇದದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ಆಸೆ ಇದೆ ಎಂದರು. ನಂಗೆ ಒಟ್ಟು 5 ರ್ಯಾಂಕ್ ಬಂದಿದೆ. ಒಂದು ಥರ್ಡ್ ಇಯರ್ ಓವರ್ ಆಲ್ ರ್ಯಾಂಕ್ ಅಂತ ಇರುತ್ತೆ, ಅದರಲ್ಲಿ ಫಸ್ಟ್ ಬಂದಿದೆ. ಇನ್ನು 5 ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ರ್ಯಾಂಕ್ಸ್ ಬಂದಿದೆ. ವಿದ್ಯಾರ್ಥಿ ಸ್ಫೂರ್ತಿ, ಆಯುರ್ವೇದವು ಪಾರಂಪರಿಕ ವೈದ್ಯ ಪದ್ಧತಿ ಆಗಿರುವುದರಿಂದ ಇದನ್ನೇ ತಾವು ಆಯ್ಕೆ ಮಾಡಿಕೊಂಡಿರುವುದಾಗಿ ಹೇಳಿದರು. ಕಂಪ್ಲೀಟ್ಲಿ ಇಲ್ಲ, 100% ಇಲ್ಲ ಅಂತ ಹೇಳಲ್ಲ ನಾನು. ತುಂಬಾನೇ ಕಮ್ಮಿ ಇದೆ, ಲೆಸ್ ದ್ಯಾನ್ 10% ಅಂತೂ ಇದೆ. ಸೊ ಅದರಿಂದ ಆಯುರ್ವೇದನ ನಾವು ನಮ್ಮ ಏನ್ಷಿಯಂಟ್ ಮೆಡಿಸಿನ್ಸ್ ನ ಚೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತೋರ್ವ ವಿದ್ಯಾರ್ಥಿ ದೀಪಿಕಾ, ರೋಗಿಗಳಿಗೆ ಉತ್ತಮ ಸೇವೆ ಮಾಡುವ ಅಭಿಲಾಷೆ ಹೊಂದಿರುವುದಾಗಿ ಹೇಳಿದರು. ತುಂಬಾ ಇಂಟ್ರೆಸ್ಟ್ ಇತ್ತು, ಸೊ ಹಾಗಾಗಿ ನಾನು ಆಯುರ್ವೇದಿಕ್ ಚೂಸ್ ಮಾಡಿದೆ. ಸೆಕೆಂಡ್ PU ಮೇಲೆ ನೀಟ್ ಬರೆದ್ಬಿಟ್ಟು ನಾನು ತಗೊಂಡಿದ್ದ ಸೀಟ್ ಇದು. 5 years ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ನಾನು ಗ್ರಾಜುಯೇಟ್ ಆಗಿದ್ದೀನಿ ಮಲ್ಲಾಡಿಯಲ್ಲಿ ಕಾಲೇಜಲ್ಲಿ. ತುಂಬಾ ಖುಷಿ ಆಗ್ತಿದೆ. ಶ್ರೀ ರಾಘವೇಂದ್ರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಲ್ಲಿಂದ ನಾನು ಗ್ರಾಜುಯೇಟ್ ಆಗಿ ಹೊರಗೆ ಬರ್ತಾ ತುಂಬಾ ಖುಷಿ ಇದೆ.